You're a superhero. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಪ್ರಿವ್ಯೂವಲ್ಲಿ ನೋಡಿದ ರೀತಿ ವಿಡಿಯೋ ಎಡಿಟಿಂಗ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಆಲಲ್ಲಿ ಇಟ್ಕೊಳ್ಳೋಣ ಮರಿಬೇಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ 2 ಪ್ರೀಸೆಟ್ಸ್ ಲಿಂಕ್ ಹಾಕಿರ್ತೀನಿ. ಶೇಕ್ ಎಫೆಕ್ಟ್ ಪ್ರಿಸೆಟ್ ಮತ್ತು ಸಾಂಗ್ ಬಿಟ್ಸ್ ಮಾರ್ಕೌಟ್ ಪ್ರಿಸೆಟ್. ಆ 2 ಪ್ರಿಸೆಟ್ನ ನಿಮ್ಮ ಅಲರ್ಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಇಂಪೋರ್ಟ್ ಮಾಡ್ಕೊಳೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಈಗ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಸೊ ನಾನು ಕೊಟ್ಟಿರೋ 2 ಪ್ರಿಸೆಟ್ಟಲ್ಲಿ ನೀವು ಯಾವ ಪ್ರಿಸೆಟ್ ಕೆಳಗಡೆ ಇರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರು ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ವೆಬ್ಸೈಟ್ ಲೋಡ್ ಆಗೋವರೆಗೂ ವೆಯ್ಟ್ ಮಾಡಿ. ಸೊ ವೆಬ್ಸೈಟ್ನ ಫುಲ್ ಕೆಳಗಡೆಗೆ ಸ್ವೈಪ್ ಮಾಡ್ಕೊಳ್ಳಿ. ಸೊ ಸ್ವೈಪ್ ಮಾಡಿಕೊಂಡು ನೋಡ್ಕೊಬಂದು ನೀವು ಇಲ್ಲಿ ವಿಡಿಯೋ ತಮ್ನೈಲ್ ಕಾಣುತ್ತೆ. ಸೊ ನಾನು ಹಳೆ ವಿಡಿಯೋ ತೋರಿಸ್ತಾ ಇದ್ದೀನಿ. ಸೊ ಹಳೆ ವಿಡಿಯೋ ತಮ್ನೈಲ್ ಇದೆ. ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ, ಆ ವಿಡಿಯೋ ತಮ್ನೈಲ್ ಇರುತ್ತೆ ಇಲ್ಲಿ. ಸೊ ಹಂಗೆ ಕೆಳಗಡೆ ಡೌನ್ಲೋಡ್ ಲಿಂಕ್. ಸೊ ಇಲ್ಲಿ ಇಷ್ಟು ಸೆಕೆಂಡ್ಸ್ ಅಂತ ವೆಯ್ಟ್ ಕೇಳುತ್ತೆ. ಮೋಸ್ಟ್ಲಿ ಎಲ್ಲರಿಗೂ 40 ಸೆಕೆಂಡ್ಸ್ ವೆಯ್ಟ್ ಕೇಳುತ್ತೆ. ಸೊ ನಾನು ಸ್ವೈಪ್ ಮಾಡುವಾಗಲೇ 16 ಸೆಕೆಂಡ್ಸ್ ಆಗಿದೆ. ಸೊ ವೆಯ್ಟ್ ಮಾಡಿ. ಸೊ ಸೆಕೆಂಡ್ಸ್ ವೆಯ್ಟ್ ಮಾಡ್ತಿದ್ದಂಗೆ ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಸೊ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸೊ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಕ್ಲೋಸ್ ಮಾಡ್ತಿದ್ದಂಗೆ ಈಗ ಡೈರೆಕ್ಟ್ ನಿಮ್ಮ ಅಲರ್ಟ್ ಮೋಷನ್ ಓಪನ್ ಆಗುತ್ತೆ. ಓಪನ್ ಆಗಿ ಪ್ರಾಜೆಕ್ಟ್ನ ಇಂಪೋರ್ಟ್ ಕೇಳುತ್ತೆ. ಸೊ ಇಂಪೋರ್ಟ್ ಮಾಡಿಕೊಂಡ್ರೆ ಪ್ರಾಜೆಕ್ಟ್ ಇಂಪೋರ್ಟ್ ಆಗುತ್ತೆ. ಸೊ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್. ಸೊ ಲೋಡ್ ಆಗೋದು ಜಾಸ್ತಿ ಟೈಮ್ ತಗೊತಾ ಇದೆ. ಸೊ ಸ್ವಲ್ಪ ಕ್ಷಣ ವೆಯ್ಟ್ ಮಾಡಿ. ಸೊ ಈ ರೀತಿ ನಿಮ್ಮ ಅಲರ್ಟ್ ಮೋಷನ್ ಓಪನ್ ಆಗುತ್ತೆ. ನೆಕ್ಸ್ಟ್ ವೆರಿಫೈಯಿಂಗ್ ಲಿಂಕ್ ಆಗುತ್ತೆ. ನೆಕ್ಸ್ಟ್ ಪ್ರಾಜೆಕ್ಟ್ನ ಇಂಪೋರ್ಟ್ ಕೇಳುತ್ತೆ. ಸೊ ಇಂಪೋರ್ಟ್ ಮಾಡಿಕೊಂಡ್ರೆ ನನ್ನ ಪ್ರೀಸೆಟ್ ಇಂಪೋರ್ಟ್ ಆಗುತ್ತೆ. ನೋಡ್ಕೊಬೋದು ನೀವು ಇಲ್ಲಿ ಸಾಂಗ್ ಬಿಟ್ ಮಾರ್ಕ್ ಬೈ ಟ್ಯುಟೋರಿಯಲ್ಸ್ ಇನ್ ಕನ್ನಡ ಇಂಪೋರ್ಟ್. ಸೊ ಈಗ ಇಂಪೋರ್ಟ್ ಒತ್ತಿದ್ರೆ ನನ್ನ ಪ್ರಾಜೆಕ್ಟ್ ಇಂಪೋರ್ಟ್ ಆಗುತ್ತೆ. ಸೊ ಇದೇ ರೀತಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರೋ 2 ಪ್ರಿಸೆಟ್ನ ನಿಮ್ಮ ಅಲರ್ಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಗಾಯ್ಸ್, ನಾನು ಹೇಳಿದ ರೀತಿ ನೀವು ಏನಾದರೂ ನಾನು ಕೊಟ್ಟಿರೋ 2 ಪ್ರಿಸೆಟ್ನ ನೀವು ಅಲರ್ಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಂಡಿದ್ರೆ ಈ ರೀತಿ ಬಂದಿರುತ್ತೆ. ಸಾಂಗ್ ಬಿಟ್ ಮಾರ್ಕ್ ಬೈ ಟ್ಯುಟೋರಿಯಲ್ಸ್ ಇನ್ ಕನ್ನಡ ಮತ್ತು ಶೇಕ್ ಎಫೆಕ್ಟ್ ಬೈ ಟ್ಯುಟೋರಿಯಲ್ಸ್ ಇನ್ ಕನ್ನಡ ಅಂತ. ಸಾಂಗ್ ಬಿಟ್ ಮಾರ್ಕ್ ಬೈ ಟ್ಯುಟೋರಿಯಲ್ಸ್ ಇನ್ ಕನ್ನಡ ಅಂತಿದೆಯಲ್ಲ, ಆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ನೋಡ್ಕೊಬೋದು ನೀವು ಇಲ್ಲಿ ನಾನು ಸಾಂಗ್ನ ಆ್ಯಡ್ ಮಾಡಿ ವಿತ್ ಲೇಯರ್ಸ್ನ ಆ್ಯಡ್ ಮಾಡಿ ಸಾಂಗ್ ಬಿಟ್ಸ್ನ ಮಾರ್ಕ್ ಮಾಡಿದ್ದೀನಿ. ಸೊ ಲೇಯರ್ನ ನೋಡ್ಕೊಳಕ್ಕೆ ಹೋಗ್ಬೇಡಿ, ಅದೇನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗೋಲ್ಲ, ಈಗ ಯೂಸು ಆಗೋಲ್ಲ. ಅದು ಫೋಟೋಸ್ಗೆ ಎಫೆಕ್ಟ್ಸ್ನ ಪೇಸ್ಟ್ ಮಾಡುವಾಗ ಯೂಸ್ ಆಗುತ್ತೆ. ಈಗ ಸಾಂಗ್ ಬಿಟ್ನ ನೋಡಿಕೊಂಡು ಇಮೇಜಸ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈಗ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬನ್ನಿ. ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದು ಕೆಳಗಡೆ ಕಾಣಿಸಿರೋ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ನ ಮಾಡಿ. ಇಮೇಜ್ ಆ್ಯಂಡ್ ವಿಡಿಯೋ ಮೇಲೆ ಕ್ಲಿಕ್ನ ಮಾಡಿ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಮೇಲ್ಗಡೆ ಕಾಣಿಸ್ತಿರೋ 3 ಡಾಟ್ ಮೇಲೆ ಕ್ಲಿಕ್ನ ಮಾಡಿ ಫಿಲ್ ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಫಿಲ್ ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ವಿಡಿಯೋ ಪ್ಲೇ ಬಟನ್ ಪಕ್ಕ ಇರೋ ನೆಕ್ಸ್ಟ್ ಬಟನ್ನ 2 ಟೈಮ್ಸ್ ಕ್ಲಿಕ್ ಮಾಡಿ. 1 2 ಟೈಮ್ಸ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಮೇಜ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಸೊ ಇಮೇಜ್ನ ಎಕ್ಸ್ಟೆಂಡ್ ಮಾಡಿಕೊಂಡು ನೆಕ್ಸ್ಟ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಮೇಲ್ಗಡೆ ಕಾಣಿಸ್ತಿರೋ 3 ಡಾಟ್ ಮೇಲೆ ಕ್ಲಿಕ್ನ ಮಾಡಿ ಫಿಲ್ ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಿಲ್ ಸ್ಕ್ರೀನ್ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋ ಪ್ಲೇ ಬಟನ್ ಪಕ್ಕ ಇರೋ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಮೇಜ್ ಎಕ್ಸ್ಟ್ರಾ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದನ್ನು ಕೂಡ ಮೇಲ್ಗಡೆ ಕಾಣಿಸ್ತಿರೋ 3 ಡಾಟ್ ಮೇಲೆ ಕ್ಲಿಕ್ನ ಮಾಡಿ ಫಿಲ್ ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋ ಪ್ಲೇ ಬಟನ್ ಪಕ್ಕ ಇರೋ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ ಕಟ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಎಲ್ಲ ಇಮೇಜಸ್ನ ಆ್ಯಡ್ ಮಾಡ್ಕೊಬರ್ಬೇಕು. ಸೊ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಮೇಲ್ಗಡೆ ಕಾಣಿಸ್ತಿರೋ 3 ಡಾಟ್ ಮೇಲೆ ಕ್ಲಿಕ್ನ ಮಾಡಿ ಫಿಲ್ ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋ ಪ್ಲೇ ಬಟನ್ ಪಕ್ಕ ಇರೋ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ ಕಟ್ ಮಾಡ್ಕೊಳ್ಳಿ. ಸೊ ಗಾಯ್ಸ್, ಇದೇ ರೀತಿ ಎಲ್ಲ ಇಮೇಜಸ್ನ ಆ್ಯಡ್ ಮಾಡ್ಕೊಬನ್ನಿ. ಎಲ್ಲ ಇಮೇಜಸ್ನ ಆ್ಯಡ್ ಮಾಡ್ಕೊಬರೋದನ್ನ ತೋರಿಸ್ಕೊಂಡು ಕೂತ್ಕೊಂಡ್ರೆ ವಿಡಿಯೋ ಲೆಂತಿ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಗಾಯ್ಸ್, ನೋಡ್ಬೋದು ನೀವು ಇಲ್ಲಿ ನಾನು ಸಾಂಗಿರೋವರೆಗೂ ಎಲ್ಲ ಇಮೇಜಸ್ನ ಆ್ಯಡ್ ಮಾಡ್ಕೊಬಂದಿದ್ದೀನಿ. ಈಗ ಇವೆಲ್ಲ ಇಮೇಜಸ್ಗೂ ಎಫೆಕ್ಟ್ಸ್ನ ಪೇಸ್ಟ್ ಮಾಡಬೇಕು. ಈಗ ಬ್ಯಾಕ್ ಬನ್ನಿ. ಈ ಪ್ರಾಜೆಕ್ಟಿಂದ ಬ್ಯಾಕ್ ಬಂದು ನಾನೇನು ಶೇಕ್ ಎಫೆಕ್ಟ್ ಪ್ರಿಸೆಟ್ ಕೊಟ್ಟಿದ್ನಲ್ಲ ಆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿಕೊಂಡು ನೋಡ್ಕೊಬೋದು ನೀವು ಇಲ್ಲಿ ನಾನು 3 ಇಮೇಜಸ್ನ ಆ್ಯಡ್ ಮಾಡಿ 3 ಎಫೆಕ್ಟ್ಸ್ನ ಪೇಸ್ಟ್ ಮಾಡಿದ್ದೀನಿ. ಈಗ ನೀವೇನು ಮಾಡಬೇಕಪ್ಪ ಅಂದರೆ ಫಸ್ಟ್ ಇಮೇಜ್ ಮೇಲೆ ಕ್ಲಿಕ್ನ ಮಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ನ ಮಾಡಿ ಕಾಪಿ ಎಫೆಕ್ಟ್ಸ್ ಕೊಟ್ಕೊಳ್ಳಿ. ಸೊ ಫಸ್ಟ್ ಇಮೇಜ್ ಎಫೆಕ್ಟ್ಸ್ನ ಕಾಪಿ ಮಾಡಿಕೊಂಡು ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ನಾವೇನು ಎಡಿಟ್ ಮಾಡ್ತಿದ್ವಲ್ಲ ಆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ನೋಡ್ಕೊಬೋದು ನೀವು ಇಲ್ಲಿ ಲೇಯರ್ 1 ಎಲ್ಲೆಲ್ಲಿ ಬಂದಿದೆ ಅಲ್ಲಿ ಬಂದಿರೋ ಇಮೇಜಸ್ಗೆಲ್ಲ ಈ ಫಸ್ಟ್ ಎಫೆಕ್ಟ್ಸ್ನ ಪೇಸ್ಟ್ ಮಾಡಬೇಕು. ಸೊ ಲೇಯರ್ 1 ಒಂದೇ ಕಡೆ ಬಂದಿರೋದು ಈ ವಿಡಿಯೋದಲ್ಲಿ, ಇಮೇಜ್ ಕೂಡ ಒಂದೇ ಕಡೆ ಬಂದಿರೋದು. ಸೊ ಆ ಇಮೇಜ್ಗೆ ಈ ಫಸ್ಟ್ ಎಫೆಕ್ಟ್ಸ್ನ ಪೇಸ್ಟ್ ಮಾಡೋದಕ್ಕೂ ಮುಂಚೆ ಇಮೇಜ್ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬನ್ನಿ.
ಇಮೇಜ್ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದು ಮೂವ್ ಆನ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ನ ಮಾಡಿ ಒಂದು ಕೀನ ಆ್ಯಡ್ ಮಾಡ್ಕೊಳ್ಳಿ. ಸೊ ಒಂದು ಕೀನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಇಮೇಜ್ ಎಂಡಿಂಗ್ ಪಾಯಿಂಟ್ಗೆ ಬನ್ನಿ. ನೆಕ್ಸ್ಟ್ ಇಮೇಜ್ ಎಂಡಿಂಗ್ ಪಾಯಿಂಟ್ಗೆ ಬಂದು ಒಂದು ಕೀನ ಆ್ಯಡ್ ಮಾಡಿ. ಸೊ ಈಗ ಇಮೇಜ್ ಎಂಡಿಂಗ್ ಪಾಯಿಂಟ್ಗೆ ಎಕ್ಸಿಂದ ವೈಗೆ ಅಂದರೆ ಲೆಫ್ಟಿಂದ ರೈಟ್ಗೆ ಮೂವ್ ಮಾಡ್ಕೊಳ್ಳಿ. ಸೊ ಈಗ ಲೆಫ್ಟಿಂದ ರೈಟ್ಗೆ ಮೂವ್ ಮಾಡಿಕೊಂಡು ಈಗ ಎಫೆಕ್ಟ್ಸ್ನ ಪೇಸ್ಟ್ ಮಾಡಿ. ಸೊ ಇಮೇಜ್ ಮೇಲೆ ಕ್ಲಿಕ್ನ ಮಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ನ ಮಾಡಿ ಪೇಸ್ಟ್ ಎಫೆಕ್ಟ್ಸ್ ಕೊಡಿ. ಸೊ ಈಗ ಲೇಯರ್ 1ನಲ್ಲಿ ಬಂದಿರೋ ಇಮೇಜ್ಗೆ ಎಫೆಕ್ಟ್ಸ್ನ ಪೇಸ್ಟ್ ಮಾಡಿದ್ದೀನಿ. ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ನಾನು ಏನು ಶೇಕ್ ಎಫೆಕ್ಟ್ ಪ್ರಿಸೆಟ್ ಕೊಟ್ಟಿದ್ನಲ್ಲ ಆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿಕೊಂಡು ಈಗ ಸೆಕೆಂಡ್ ಇಮೇಜ್ ಎಫೆಕ್ಟ್ಸ್ನ ಕಾಪಿ ಮಾಡ್ಕೋಬೇಕು. ಸೊ ಸೆಕೆಂಡ್ ಇಮೇಜ್ ಮೇಲೆ ಕ್ಲಿಕ್ನ ಮಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ನ ಮಾಡಿ ಕಾಪಿ ಎಫೆಕ್ಟ್ಸ್ ಕೊಟ್ಕೊಳ್ಳಿ. ಸೊ ಸೆಕೆಂಡ್ ಇಮೇಜ್ ಎಫೆಕ್ಟ್ಸ್ನ ಕಾಪಿ ಮಾಡಿಕೊಂಡು ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ನಾವೇನು ಎಡಿಟ್ ಮಾಡ್ತಿದ್ವಲ್ಲ ಆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿಕೊಂಡು ಈಗ ಲೇಯರ್ 2 ಎಲ್ಲೆಲ್ಲಿ ಬಂದಿದೆ ನೋಡ್ಕೊಳ್ಳಿ. ಅಲ್ಲಿ ಬಂದಿರೋ ಇಮೇಜಸ್ಗೆಲ್ಲ ಈ ಸೆಕೆಂಡ್ ಎಫೆಕ್ಟ್ಸ್ನ ಪೇಸ್ಟ್ ಮಾಡ್ಕೊಬರ್ಬೇಕು. ಸೊ ಲೇಯರ್ 2 ಅಲ್ಲಿ ಬಂದಿರೋ ಇಮೇಜ್ ಮೇಲೆ ಕ್ಲಿಕ್ನ ಮಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ನ ಮಾಡಿ ಪೇಸ್ಟ್ ಎಫೆಕ್ಟ್ಸ್ ಕೊಡಿ. ಸೊ ಇನ್ನೂ ನೋಡ್ಕೊಳ್ಳಿ ಲೇಯರ್ 2 ಎಲ್ಲೆಲ್ಲಿ ಬಂದಿದೆ. ಸೊ ಅಲ್ಲಿ ಬಂದಿರೋ ಇಮೇಜ್ ಮೇಲೆ ಕ್ಲಿಕ್ನ ಮಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ನ ಮಾಡಿ ಪೇಸ್ಟ್ ಎಫೆಕ್ಟ್ಸ್ ಕೊಡಿ. ಸೊ ಇನ್ನೂ ನೋಡ್ಕೊಳ್ಳಿ ಲೇಯರ್ 2 ಎಲ್ಲೆಲ್ಲಿ ಬಂದಿದೆ. ಅಲ್ಲಿ ಬಂದಿರೋ ಇಮೇಜ್ ಮೇಲೆ ಕ್ಲಿಕ್ನ ಮಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ನ ಮಾಡಿ ಪೇಸ್ಟ್ ಎಫೆಕ್ಟ್ಸ್ ಕೊಡಿ. ಸೊ ಗಾಯ್ಸ್ ಇದೇ ರೀತಿ ಇನ್ನು ಲೇಯರ್ 2 ಎಲ್ಲೆಲ್ಲಿ ಬಂದಿದೆ ಈ ವಿಡಿಯೋದಲ್ಲಿ ಅಲ್ಲಿ ಬಂದಿರೋ ಇಮೇಜಸ್ಗೆಲ್ಲ ಈ ಸೆಕೆಂಡ್ ಎಫೆಕ್ಟ್ಸ್ನ ಪೇಸ್ಟ್ ಮಾಡ್ಕೊಬನ್ನಿ. ಎಲ್ಲ ಲೇಯರ್ 2 ಅಲ್ಲಿ ಬಂದಿರೋ ಇಮೇಜಸ್ಗೂ ಈ ಸೆಕೆಂಡ್ ಎಫೆಕ್ಟ್ಸ್ನ ಪೇಸ್ಟ್ ಮಾಡ್ಕೊಬರೋದನ್ನ ತೋರಿಸ್ಕೊಂಡು ಕೂತ್ಕೊಂಡ್ರೆ ವಿಡಿಯೋ ಲೆಂತೇ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ ಲೇಯರ್ 2 ಎಲ್ಲೆಲ್ಲಿ ಬಂದಿದೆ ಅಲ್ಲಿ ಬಂದಿರೋ ಇಮೇಜಸ್ಗೆಲ್ಲ ಈ ಸೆಕೆಂಡ್ ಎಫೆಕ್ಟ್ಸ್ನ ಪೇಸ್ಟ್ ಮಾಡ್ಕೊಬಂದಿದ್ದೀನಿ. ಈಗ ಬ್ಯಾಕ್ ಬನ್ನಿ ಈ ಪ್ರಾಜೆಕ್ಟಿಂದ. ಬ್ಯಾಕ್ ಬಂದು ನಾನು ಏನು ಶೇಕ್ ಎಫೆಕ್ಟ್ ಪ್ರಿಸೆಟ್ ಕೊಟ್ಟಿದ್ನಲ್ಲ ಆ ಪ್ರಾಜೆಕ್ಟ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಇಂಪೋರ್ಟ್ ಮಾಡಿಕೊಂಡು ಈಗ 2 ಇಮೇಜ್ನು ಬಿಟ್ಟು ಈಗ ಲಾಸ್ಟ್ ಇಮೇಜ್ ಅಂದರೆ ಥರ್ಡ್ ಇಮೇಜ್ ಎಫೆಕ್ಟ್ಸ್ನ ಕಾಪಿ ಮಾಡ್ಕೋಬೇಕು. ಥರ್ಡ್ ಇಮೇಜ್ ಮೇಲೆ ಕ್ಲಿಕ್ನ ಮಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ನ ಮಾಡಿ ಕಾಪಿ ಎಫೆಕ್ಟ್ಸ್ ಕೊಟ್ಕೊಳ್ಳಿ. ಸೊ ಥರ್ಡ್ ಇಮೇಜ್ ಎಫೆಕ್ಟ್ಸ್ನ ಕಾಪಿ ಮಾಡಿಕೊಂಡು ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ನಾವೇನು ಎಡಿಟ್ ಮಾಡ್ತಿದ್ವಲ್ಲ ಆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿಕೊಂಡು ಈಗ ಲೇಯರ್ 3 ಅಂದರೆ ಲಾಸ್ಟ್ ಲೇಯರ್ ಎಲ್ಲೆಲ್ಲಿ ಬಂದಿದೆ ಅಲ್ಲಿ ಬಂದಿರೋ ಇಮೇಜಸ್ಗೆಲ್ಲ ಈ ಥರ್ಡ್ ಎಫೆಕ್ಟ್ಸ್ನ ಪೇಸ್ಟ್ ಮಾಡಿದ್ರೆ ವಿಡಿಯೋ ಎಡಿಟಿಂಗ್ ಕಂಪ್ಲೀಟ್ ಆಗುತ್ತೆ. ಆಗುತ್ತೆ. ಸೊ ಲೇಯರ್ 3 ಎಲ್ಲಿ ಬಂದಿದೆ ನೋಡ್ಕೊಳ್ಳಿ. ಅಲ್ಲಿ ಬಂದಿರೋ ಇಮೇಜ್ ಮೇಲೆ ಕ್ಲಿಕ್ನ ಮಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ನ ಮಾಡಿ ಪೇಸ್ಟ್ ಎಫೆಕ್ಟ್ಸ್ ಕೊಡಿ. ಸೊ ಇನ್ನೂ ನೋಡ್ಕೊಳ್ಳಿ ಲೇಯರ್ 3 ಎಲ್ಲೆಲ್ಲಿ ಬಂದಿದೆ ಅಲ್ಲಿ ಬಂದಿರೋ ಇಮೇಜ್ ಮೇಲೆ ಕ್ಲಿಕ್ನ ಮಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ನ ಮಾಡಿ ಪೇಸ್ಟ್ ಎಫೆಕ್ಟ್ಸ್ ಕೊಡಿ. ಸೊ ಲೇಯರ್ 3 ಅಲ್ಲಿ ಬಂದಿರೋ ಇಮೇಜ್ ಮೇಲೆ ಕ್ಲಿಕ್ನ ಮಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ನ ಮಾಡಿ ಪೇಸ್ಟ್ ಎಫೆಕ್ಟ್ಸ್ ಕೊಡಿ. ಸೊ ಗಾಯ್ಸ್ ನೋಡ್ಬೋದು ನೀವು ಇಲ್ಲಿ ಲೇಯರ್ 3 ಎಲ್ಲೆಲ್ಲಿ ಬಂದಿದೆ ಅಲ್ಲಿ ಬಂದಿರೋ ಇಮೇಜಸ್ಗೆಲ್ಲ ಥರ್ಡ್ ಎಫೆಕ್ಟ್ಸ್ನ ಪೇಸ್ಟ್ ಮಾಡ್ಕೊಬಂದಿದ್ದೀನಿ. ಈಗ ವಿಡಿಯೋ ಎಡಿಟಿಂಗ್ ಕಂಪ್ಲೀಟ್ ಆಗಿದೆ. ಈ ವಿಡಿಯೋ ಎಡಿಟಿಂಗ್ ಟ್ಯುಟೋರಿಯಲ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಆಲಲ್ಲಿ ಇಟ್ಕೊಳ್ಳೋಣ ಮರಿಬೇಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.